ಆರ್.ವಿ. ದೇಶಪಾಂಡೆ ಅವರಿಗೆ ಸಚಿವ ಪದವಿ ನೀಡುವಂತೆ ದಾಂಡೇಲಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಆಗ್ರಹ. ನಾಡಿನ ಮುತ್ಸದಿ ರಾಜಕಾರಣಿ ಹಾಗೂ ರಾಜ್ಯದ ಹಿರಿಯ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ನೀಡುವಂತೆ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಆಗ್ರಹಿಸಿದೆ. ಇಂದು ಮಂಗಳವಾರ ಸಂಜೆ 6:30 ಗಂಟೆ ಸುಮಾರಿಗೆ ದಾಂಡೇಲಿಯಲ್ಲಿ ಪಕ್ಷದ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರು, ರಾಜ್ಯ ವಿಧಾನಸಭೆಯ ಹಿರಿಯ ಶಾಸಕರಾಗಿರುವ ಆರ್.ವಿ. ದೇಶಪಾಂಡೆ ಅವರ ಅನುಭವ ಮತ್ತು ಅರ್ಹತೆಯನ್ನು ಪರಿಗಣಿಸಿ ಕ್ಯಾಬಿನೆಟ್ ಸಚಿವ ಸ್ಥಾನವನ್ನು ನೀಡಬೇಕೆಂದು ಆಗ್ರಹಿಸಿದರು. ಪಕ್ಷದ ರಾಷ್ಟ್ರಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ, ಪಕ್ಷದ ರಾಷ್ಟ್ರ ನಾಯಕರಾದ ರಾಹುಲ್ ಗಾಂಧಿ, ಕೆಪಿಸಿಸಿ ಅಧ್ಯಕ್ಷರಾದ ಬಿ.ಕೆ. ಹರಿಪ್ರಸಾದ್, ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಆರ್.ವಿ. ದೇಶಪಾಂಡೆ ಅವರ ರಾಜಕೀಯ ಮುತ್ಸದ್ದಿತನ ಅನುಭವವನ್ನು ಪರಿಗಣಿಸಿ ಅವರನ್ನು ಕ್ಯಾಬಿನೆಟ್ ಸಚಿವರನ್ನಾಗಿಸಬೇಕೆಂದು ಆಗ್ರಹಿಸಿದರು. ನಮ್ಮ ನಾಯಕರಾದ ಆರ್.ವಿ. ದೇಶಪಾಂಡೆ ಅವರು ಸಚಿವ ಪದವಿಗಾಗಿ ಹೇಳಿಕೆಗಳನ್ನು ಹಾಗೂ ಹೋರಾಟಗಳನ್ನು ಮಾಡದಂತೆ ಸೂಚನೆಯನ್ನು ನೀಡಿದ್ದರೂ ಕೂಡ ನಮಗೆ ನಮ್ಮ ನಾಯಕರಾದ ಆರ್.ವಿ. ದೇಶಪಾಂಡೆ ಅವರು ಸಚಿವರಾಗಬೇಕು. ಆ ಕಾರಣಕ್ಕಾಗಿ ನಾವು ಬೆಂಗಳೂರಿನವರೆಗೆ ಹೋಗಲು ಸಿದ್ಧರಿದ್ದೇವೆ. ಆರ್.ವಿ. ದೇಶಪಾಂಡೆ ಅವರಿಗೆ ಸಚಿವ ಪದವಿಯನ್ನು ನೀಡಿ ಅವರ ಸಮರ್ಥ ಅನುಭವವನ್ನು ಬಳಕೆ ಮಾಡಬೇಕೆಂದು ಆಗ್ರಹಿಸಿದರು. ಈ ನಿಟ್ಟಿನಲ್ಲಿ ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಬಶೀರ್ ಗಿರಿಯಾಳ್, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್, ನಗರಸಭೆಯ ಮಾಜಿ ಅಧ್ಯಕ್ಷರುಗಳಾದ ತಸ್ವರ್ ಸೌದಾಗರ್, ಯಾಸ್ಮಿನ್ ಕಿತ್ತೂರ್, ಸರಸ್ವತಿ ರಜಪೂತ್ ಮತ್ತು ಅಶ್ಫಾಕ್ ಶೇಖ್, ನಗರಸಭೆಯ ಮಾಜಿ ಉಪಾಧ್ಯಕ್ಷರುಗಳಾದ ಅನಿಲ್ ದಂಡಗಲ್ ಮತ್ತು ಸಂಜಯ್ ನಂದ್ಯಾಳ್ಕರ್, ನಗರಸಭೆಯ ಮಾಜಿ ಸದಸ್ಯರುಗಳಾದ ಮೌಲಾಲಿ ಮುಲ್ಲಾ, ರಾಮ್ಲಿಂಗ್ ಜಾಧವ್, ಶಾಹಿದಾ ಪಠಾಣ್, ಸಪುರಾ ಯರಗಟ್ಟಿ, ರೋಹಿನಾ ಖತೀಬ್, ಪಕ್ಷದ ಮುಖಂಡರುಗಳಾದ ಎಂ.ಆರ್. ನಾಯ್ಕ್, ದಿವಾಕರ್ ನಾಯ್ಕ್, ರವಿ ಚವ್ಹಾಣ್, ಅಪ್ರಿನ್ ಕಿತ್ತೂರ್ ಮೊದಲಾದವರು ಉಪಸ್ಥಿತರಿದ್ದರು. ಎಲ್ಲರಿಗೂ ಸ್ವಾಗತ ಕೋರುತ್ತಾ ಇವತ್ತು ಒಂದು ವಿಶೇಷ ನಮ್ಮ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಒಂದು ಸಭೆ ಮೀಟಿಂಗ್ ಅನ್ನು ಕರೆದು ಮತ್ತು ಪತ್ರಿಕಾಗೋಷ್ಠಿ ಮಾಡುವ ಅಂತ ಮಾತಾಯಿತು. ಇದಕ್ಕೆ ಒಂದೇ ಒಂದು ಕಾರಣ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ 2ನೇ ಅವಧಿಯ ಪರ್ವ ಪ್ರಾರಂಭ ಆಗಿದೆ. ಈ 2ನೇ ಅವಧಿಯ ಪರ್ವದ ನೇತೃತ್ವ ವಹಿಸಿದಂತ ನಮ್ಮ ಪಕ್ಷದ ಹಿರಿಯ ನಾಯಕರು, ಪಕ್ಷ ಸಂಘಟಕರು ಹಗಲಿರುಳು ದುಡಿದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರುವಲ್ಲಿ ದುಡಿದಂತ ಧೀಮಂತ ನಾಯಕ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಜಿ ಅವರ ನೇತೃತ್ವದಲ್ಲಿ 2ನೇ ಅವಧಿಯ ಸರ್ಕಾರ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಮೊನ್ನೆ ಸ್ವೀಕರಿಸಿದ್ದಾರೆ. ತಾವೆಲ್ಲರೂ ಕಂಡಿದ್ದೀರಿ. ಅವರ ಪ್ರಮಾಣ ವಚನ ಸ್ವೀಕಾರದ ದಿನದಂದು ಮೊದಲನೇ ಅವಧಿಯ ಲಿಸ್ಟ್ನಲ್ಲಿ ನಮ್ಮ ಈ ಭಾಗದ ಇಡೀ ರಾಜ್ಯ ಕಂಡ ಹಿರಿಯ ನಾಯಕ ಮತ್ತು ಅನುಭವಿ ರಾಜಕಾರಣಿ, ಯಾವತ್ತು ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಅಭಿವೃದ್ಧಿ ಪರವಾಗಿ ಅನ್ನೋ ಚಿಂತನೆ ಮಾಡುವಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿ ಅವರ ಹೆಸರು ಮೊದಲನೇ ಹಂತದ ಲಿಸ್ಟ್ನಲ್ಲಿ ಬರ್ತದನ್ನುವಂಥ ನಾವೆಲ್ಲರೂ ಈ ಕ್ಷೇತ್ರದ ಜನತೆ ಅಂದ್ಕೊಂಡಿದ್ವಿ. ಆದರೆ ಕಾರಣಾಂತರದಿಂದ ಅಥವಾ ಜಾತಿವಾರು, ಜಿಲ್ಲಾವಾರು ಕೆಲವೊಂದು ವಿಷಯಗಳನ್ನು ಇಟ್ಟುಕೊಂಡು ಮೊದಲನೇ ಲಿಸ್ಟ್ ನಲ್ಲಿ ಬರಲಿಲ್ಲ. ಆದ್ರೆ 2ನೇ ಲಿಸ್ಟ್ ನಲ್ಲಿ ಬಂದೇ ಬರ್ತದೆ ಅನ್ನುವಂತ ಒಂದು ಉಮ್ಮೀದದಲ್ಲಿ ನಾವೆಲ್ಲರೂ ಇದ್ದೀವಿ, ಆ ಆಶಾ ಭಾವನೆಯಲ್ಲಿದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಅವರು ರಾಜಕೀಯದಲ್ಲಿ ಪ್ರವೇಶ ಮಾಡಿದ ನಂತರ ಸುಮಾರು 45 ವರ್ಷದಲ್ಲಿ ಪ್ರತಿ ಸರ್ಕಾರದಲ್ಲೂ ಕೂಡ ಒಂದು ಖಾತೆಯನ್ನು ಸಚಿವರಾಗಿ ನಿರ್ವಹಿಸಿದಂತ ಅನುಭವಿ ರಾಜಕಾರಣಿಗಳು. ಅವರ ಅನುಭವವನ್ನು ಡಿ.ಕೆ. ಶಿವಕುಮಾರ್ ಜಿ ಅವರ ನೇತೃತ್ವದ ಸರ್ಕಾರದಲ್ಲಿ ಅದು ಸದುಪಯೋಗ ಪಡಿಸ್ಕೊಳ್ಬೇಕು. ಆ ಸದುಪಯೋಗ ಪಡಿಸ್ಕೊಂಡು ಈ ರಾಜ್ಯದ ಜನತೆಗೆ ಅವರ ಅನುಭವ ಹಂಚಬೇಕು ಅನ್ನುವಂಥದ್ದು ಕೂಡ ಈ ಭಾಗದ ನಾವೇನು ಆರ್.ವಿ. ದೇಶಪಾಂಡೆ ಜಿ ಅವರ 50 ವರ್ಷದಿಂದ ಅವರ ಪಕ್ಷದ ಸಂಘಟನೆ, ಅವರು ನಿಷ್ಠಾವಂತವನ್ನು ನೋಡಿಕೊಂಡು ಅವ್ರ ಜೊತೆಗೆ ಇದ್ದೀವಿ. ನಮ್ಮೆಲ್ಲರ ಆಶೆ ಇದೆ, ಆ ದೇವರಲ್ಲಿ ಪ್ರಾರ್ಥನೆ ಇದೆ. ಮತ್ತು ಸರ್ಕಾರದ ಇವತ್ತಿನ ದಿನಾಂಕದ ಕೆಪಿಸಿಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಬಿ.ಕೆ. ಹರಿಪ್ರಸಾದ್ ಸರ್ಜಿ ಹಾಗೂ ನಮ್ಮ ಇಡೀ ಭಾರತ ದೇಶ ಕಾಂಗ್ರೆಸ್ ಪಕ್ಷವನ್ನು ಮುಂದೆ ಕರ್ಕೊಂಡು ಹೋಗಿ ಇಡೀ ರಾಷ್ಟ್ರದ ಚುಕ್ಕಾಣಿ ಹಿಡಬೇಕಂತ ಕನಸು ಕಂಡಂತ ಕನಸುಗಾರ ಶ್ರೀ ರಾಹುಲ್ ಗಾಂಧೀಜಿಯವರು ಮತ್ತು ನಮ್ಮ ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಹಾಗೂ ಸಿದ್ದರಾಮಯ್ಯಜಿ ಅವರು, ಇವರೆಲ್ಲರಿಗೂ ನಾವು ಮನವಿ ಮಾಡ್ಕೊಳ್ತೀವಿ, ಈ ಅನುಭವಿ ರಾಜಕಾರಣಿಯನ್ನ ತಾವು ರಾಜ್ಯದ ಜನತೆಗಾಗಿ
ತಾವು ಮುಂದಿನ ಈ 2ನೇ ಅವಧಿಯ ಏನು ಲಿಸ್ಟ್ ಬಿಡುಗಡೆ ಆಗ್ತಾನುವಂತ ಮಾತು ನಡೀತಾ ಇದೆ. ಅದರಲ್ಲಿ ನಮ್ಮ ಭಾಗದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿಯವರು ಸಚಿವರಾಗುವಂತ ಪಟ್ಟಿಯಲ್ಲಿ ಹೆಸರು ಬರಲೇಬೇಕು ಅನ್ನುವಂತ ಆಗ್ರಹ ಕೂಡ ಮಾಡ್ತೀವಿ. ಯಾಕಂದ್ರೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಕೈ ಬಿಟ್ಟಿಲ್ಲ. ಈ ಭಾಗದ ಕ್ಷೇತ್ರ ಒಂದು ಬಾರಿ ಬಿಟ್ರೆ ಪ್ರತಿ ಬಾರಿನೂ ಈ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದೆ. ರೈತರಾಗ್ಲಿ, ಕೂಲಿ ಕಾರ್ಮಿಕರಾಗ್ಲಿ, ವ್ಯಾಪಾರಸ್ಥರಾಗ್ಲಿ, ಬಡ ಜನರಾಗ್ಲಿ ಎಲ್ಲರೂ ಕೂಡ ನಾವು ಕಾಂಗ್ರೆಸ್ ಪರವಾಗಿದ್ದೀವಿ, ಮುಂದೂ ಕೂಡ ಇರ್ತೀವಿ. ಹಾಗಾಗಿ ಆರ್ ವಿ ದೇಶಪಾಂಡೆಜಿ ಅವರಿಗೆ ಮುಂದಿನ ಲಿಸ್ಟ್ ನಲ್ಲಿ ಅವರ ಹೆಸರು ಬರಬೇಕು, ಅವರು ಈ ರಾಜ್ಯದ ಸಚಿವರು ಆಗ್ಬೇಕು ಅಂತ ಹೇಳಿ ನಾವು ಆಗ್ರಹಿಸುತ್ತಾ ಮನವಿ ಕೂಡ ಮಾಡ್ಕೊಳ್ತಾ ಇದೀವಿ. ಮಾಡೋದು ಬೇಡ ಅನ್ನುವಂತ ಮಾತು ಹೇಳಿದಕ್ಕಾಗಿ ನಾವು ಇಷ್ಟು ದಿನ ಕಾದು ಕೊಟ್ಟು ಇವತ್ತು ನಾವು ಅವ್ರಿಗೆ ಕೇಳದೇನೆ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಯಾಕಂದ್ರೆ ನಮಗೆ ಮನಸ್ಸು ತಡೀತಲ್ಲ, ನಮ್ಮ ನಾಯಕರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಮತ್ತು ಅದು ಕೊಡುವವರೆಗೂ ನಾವು ಈ ರೀತಿ ಹೋರಾಟ ಮಾಡೋದು. ಬೆಂಗಳೂರು ಹೋಗೋದು ಬಂದ್ರೆ ನಾವು ಹೋಗ್ಲಿಕ್ಕೆ ರೆಡಿ ಇದ್ದೀವಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತೇನೆ.